ಸೊ ಈ ಪ್ರಾಬ್ಲಮಲ್ಲಿ ಒಂದು ಆಬ್ಜೆಕ್ಟ್ ಕೊಟ್ಟಿದ್ದಾರೆ, ಪಾಯಿಂಟ್ ಆಬ್ಜೆಕ್ಟ್ ಕೊಟ್ಟಿದ್ದಾರೆ. ಆ ಪಾಯಿಂಟ್ ಆಬ್ಜೆಕ್ಟ್ ಮುಂದೆ ಒಂದು ಗ್ಲಾಸ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಆ ಗ್ಲಾಸ್ ಸ್ಲ್ಯಾಬ್ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಂದು 3/2. ಸುತ್ತಮುತ್ತ ಏರ್ ಇದೆ 1. ಸೊ ಏನು ಕೊಟ್ಟಿಲ್ಲ ಅಂತಲೇ ವಿಲ್ ಅಸ್ಯೂಮ್ ದ ಸರೌಂಡಿಂಗ್ ಮೀಡಿಯಮ್ ಟು ಬಿ ಏರ್. ಅಲ್ಲಿಂದ ಮುಂದೆ ಒಂದು ಕಾನ್ವೆಕ್ಸ್ ಮಿರರ್ ಕೊಟ್ಟಿದ್ದಾರೆ. ಕಾನ್ವೆಕ್ಸ್ ಮಿರರ್ನ ಪೋಲಿಂದ 10 ಸೆಂಟಿಮೀಟರ್ ದೂರದಲ್ಲಿ ಫೈನಲ್ ಇಮೇಜ್ ಫಾರ್ಮ್ ಆಗಿದೆ. ಆ್ಯಂಡ್ ದ ಕಾನ್ವೆಕ್ಸ್ ಮಿರರ್ನ ಫೋಕಲ್ ಲೆಂತ್ ಬಂದು 20 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಈ ಕಂಡೀಷನಲ್ಲಿ ಕ್ವಶನ್ ಕೇಳಿರೋದು ಏನಂತಂದರೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಆಬ್ಜೆಕ್ಟ್ ಆ್ಯಂಡ್ ಪೋಲ್, ಈ ಥರ ಕಂಡೀಷನಲ್ಲಿ. ಸೊ ಬೇಸಿಕ್ಕಿಂದಾನೆ ಹೋಗ್ತಾ ಹೋಗೋಣ. ಸೊ ಆಬ್ಜೆಕ್ಟಿಂದ ಒಂದು ರೇ ಗ್ಲಾಸ್ಗೆ ನಾರ್ಮಲ್ ಇನ್ಸಿಡೆನ್ಸ್ ಆಗಿ ಸ್ಟ್ರೈಟಾಗಿ ಅನ್ಡಿವಿಯೇಟೆಡ್ ಆಗಿ ಪಾಸ್ ಆಗುತ್ತೆ, ಮತ್ತು ಅನ್ಡಿವಿಯೇಟೆಡ್ ಆಗಿ ಎಕ್ಸಿಟ್ ಆಗುತ್ತೆ. ಎಗೇನ್ ಇಲ್ಲಿ ನಾರ್ಮಲ್ ಇನ್ಸಿಡೆನ್ಸ್ ಆಗುತ್ತೆ, ಎಗೇನ್ ಸ್ಟ್ರೈಟ್ ಹೋಗುತ್ತೆ ಅನ್ಡಿವಿಯೇಟೆಡ್, ದೆನ್ ಪೋಲಲ್ಲಿ ಸ್ಟ್ರೈಕ್ ಆಗುತ್ತೆ. ಆ್ಯಂಡ್ ನಮಗೆ ಗೊತ್ತು, ಯಾವಾಗ ಒಂದು ಸ್ಪೆರಿಕಲ್ ಮಿರರ್ ಕೊಡ್ತಾರೆ ಆರ್ ಎನಿ ಸ್ಪೆರಿಕಲ್ ಸರ್ಫೇಸ್ ಕೊಡ್ತಾರೆ, ಅದಕ್ಕೆ ನಾರ್ಮಲ್ ನಾವೆಲ್ಲಿಂದ ಡ್ರಾ ಮಾಡ್ತೀವಿ ಅಂತಂದರೆ ಇದರ ಸೆಂಟರ್ ಆಫ್ ಕರ್ವೇಚರಿಂದ. ಸೊ ಸಪೋಸ್ ಇದರ ಸೆಂಟರ್ ಆಫ್ ಕರ್ವೇಚರ್ ಸಮ್ವೇರ್ ಹಿಯರ್ ಇಲ್ಲಿ ಬಂತು ಅಂತಂದರೆ, ಸೆಂಟರ್ ಆಫ್ ಕರ್ವೇಚರಿಂದ ಇನ್ಸಿಡೆಂಟ್ ಲೈನಿಗೆ ನಾವೇನು ಮಾಡ್ತೀವಿ, ಒಂದು ನಾರ್ಮಲ್ ಡ್ರಾ ಮಾಡ್ತೀವಿ. ಸೊ ಎಗೈನ್ ಇದು ನಾರ್ಮಲ್ ಇನ್ಸಿಡೆನ್ಸ್ ಆಯಿತು. ನಾರ್ಮಲ್ ಇನ್ಸಿಡೆನ್ಸ್ ಆದರೆ ಎಗೈನ್ ರಿಫ್ಲೆಕ್ಷನ್ ಆಗಿ ಸ್ಟ್ರೈಟಾಗಿ ಮತ್ತೆ ವಾಪಸ್ ಬರುತ್ತೆ. ಮತ್ತೆ ವಾಪಸ್ ಬಂದು ಎಗೈನ್ ಇಲ್ಲಿ ನಾರ್ಮಲ್ ಇನ್ಸಿಡೆನ್ಸ್ ಅನ್ಡಿವಿಯೇಟೆಡಾಗಿ ಪಾಸ್ ಆಗುತ್ತೆ. ಎಗೈನ್ ಇಲ್ಲಿ ನಾರ್ಮಲ್ ಇನ್ಸಿಡೆನ್ಸ್ ಅನ್ಡಿವಿಯೇಟೆಡಾಗಿ ಪಾಸ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ಇದು ಒಂದು ರೇನ ಕಥೆ ಆಗುತ್ತೆ. ಈಗ ಇನ್ನೊಂದು ರೇ ತೊಗೊಳ್ಳೋಣ. ಇನ್ನೊಂದು ರೇ ಹೀಗೆ ಪಾಸ್ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಇಟ್ ಈಸ್ ಎಂಟರಿಂಗ್ ಅ ಡೆನ್ಸರ್ ಮೀಡಿಯಮ್, ಇದು ರೇರರ್ ಮೀಡಿಯಮ್. ಸೊ ಯಾವಾಗ ರಿಫ್ರಾಕ್ಷನ್ ಥ್ರೂ ಫ್ಲ್ಯಾಟ್ ಸರ್ಫೇಸ್ ಆಗುತ್ತೆ, ವಿ ನೋ ದ್ಯಾಟ್ ಡಿ ಡ್ಯಾಶ್ ಈಸ್ ಈಕ್ವಲ್ಸ್ ಟು N2/N1 ಇಂಟು ಡಿ. ಅಂದರೆ ಡಿ ಡ್ಯಾಶ್ ಅಂತಂದರೆ ಯಾವ ಪಾಯಿಂಟಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಎಲ್ಲಿಂದ? ರಿಫ್ರ್ಯಾಕ್ಟಿಂಗ್ ಸರ್ಫೇಸಿಂದ. ಇವಾಗ ನೋಡಿ, ಇದು ನಮ್ಮ ರಿಫ್ರ್ಯಾಕ್ಟಿಂಗ್ ಸರ್ಫೇಸ್. N2 ಅಂತಂದರೆ ಯಾವ ಮೀಡಿಯಮ್ಗೆ ಹೋಗ್ತಾ ಇದೆ ಅಂತ. ಸೊ ಯಾವ ಮೀಡಿಯಮ್ಗೆ ಹೋಗ್ತಾ ಇದೆ ಇವಾಗ? ಈ ರಿಫ್ರ್ಯಾಕ್ಷನಲ್ಲಿ ಇವಾಗ ಹೋಗ್ತಿರೋದು ಈ ಮೀಡಿಯಮ್ಗೆ, ಗ್ಲಾಸ್ ಮೀಡಿಯಮ್ಗೆ. ಸೊ N2 ಅಂತಂದರೆ 3/2 ಆಗುತ್ತೆ. N1 ಅಂತಂದರೆ ಯಾವ ಮೀಡಿಯಮಿಂದ ಬರ್ತಾ ಇದೆ. ಸೊ 1 ಮೀಡಿಯಮಿಂದ ಅಂದರೆ ಏರಿಂದ ಬರ್ತಾ ಇದೆ. ಡಿ ಅಂತಂದರೆ ರಿಫ್ರ್ಯಾಕ್ಟಿಂಗ್ ಸರ್ಫೇಸಿಂದ ಆಬ್ಜೆಕ್ಟ್ಗೆ ಇರುವಂಥ ಡಿಸ್ಟೆನ್ಸ್. ಸೊ ಏನು ಕೊಟ್ಟಿಲ್ಲ ಇಲ್ಲಿ. ಸೊ ವಿ ವಿಲ್ ಟೇಕ್ ಇಟ್ ಆ್ಯಸ್ ಎಕ್ಸ್. ಸೊ ಡಿನ ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಡಿ ಡ್ಯಾಶ್ ಈಸ್ ಈಕ್ವಲ್ಸ್ ಟು 3/2 ಇಂಟು ಎಕ್ಸ್. ಸೊ ಇವಾಗ ನೋಡಿ, ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗ್ತಿರ್ಬೇಕಾದ್ರೆ ನಾವು ನಾರ್ಮಲ್ನ ಹಿಂಗೆ ಡ್ರಾ ಮಾಡ್ತೀವಿ. ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಹೋಗ್ತಾರೆ, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಸೊ ಹೀಗೆ ಹೋಗಬೇಕಾಗಿತ್ತು ಆ್ಯಕ್ಚುಲಾಗಿ, ಬಟ್ ಮೀಡಿಯಮ್ ಚೇಂಜ್ ಆಗಿರೋದ್ರಿಂದ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಹೀಗೆ. ಆ್ಯಂಡ್ ಇದನ್ನು ನಾವು ಇಲ್ಲಿ ಬ್ಯಾಕ್ ಟ್ರೇಸ್ ಮಾಡಿದ್ರೆ, ಆ್ಯಂಡ್ ಇನ್ನೊಂದು ರೇ ನಮಗೆ ಇಲ್ಲಿಂದ ಬರ್ತಾಯಿತ್ತು. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟು ರಿಫ್ರ್ಯಾಕ್ಟೆಡ್ ರೇಸ್, ಯಾಕಂದರೆ ಇಲ್ಲಿಂದ ಒಂದು ರಿಫ್ರ್ಯಾಕ್ಟೆಡ್ ರೇ ಹೀಗಾಗಿತ್ತು, ಇನ್ನೊಂದು ರಿಫ್ರ್ಯಾಕ್ಟೆಡ್ ರೇ ಹೀಗಾಗಿದೆ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ರಿಫ್ರ್ಯಾಕ್ಟೆಡ್ ರೇಸ್ ಈಸ್ ಕಾಲ್ಡ್ ಆಸ್ ಇಮೇಜ್. ಸೊ ಒಂದು ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. ಆ್ಯಂಡ್ ಈ ಇಮೇಜ್ನ ಡಿಸ್ಟೆನ್ಸ್ ಎಷ್ಟು ಬಂತು ನಮಗೆ ಇವಾಗ? 3/2x. ಎಲ್ಲಿಂದ? ರಿಫ್ರ್ಯಾಕ್ಟಿಂಗ್ ಸರ್ಫೇಸಿಂದ. ಸೊ ಇಲ್ಲಿಂದ ಇಲ್ಲಿವರೆಗೂ ವಿ ವಿಲ್ ರೈಟ್ 3/2 ಇಂಟು ಎಕ್ಸ್. ನೆಕ್ಸ್ಟ್, ಇವಾಗ ಈ ರಿಫ್ರ್ಯಾಕ್ಟೆಡ್ ರೇ ಹೋಮೋಜಿನಿಯಸ್ ಮೀಡಿಯಮ್ನ ಎಂಟರ್ ಆದಮೇಲೆ ಇಟ್ ವಿಲ್ ಮೂವ್ ಇನ್ ಅ ಸ್ಟ್ರೈಟ್ ಲೈನ್ ಮೂಲಕ ಪಾಸ್ ಆದಮೇಲೆ ಎಗೇನ್ ಈ ಪಾಯಿಂಟಿಗೆ ಬಂದಾಗ, ಈ ರಿಫ್ರ್ಯಾಕ್ಟಿಂಗ್ ಸರ್ಫೇಸಿಗೆ ಬಂದಾಗ, ಯಾಕೆಂತಂದರೆ ಇಲ್ಲಿ ಮೀಡಿಯಮ್ ಚೇಂಜ್ ಆಗ್ತಿರೋದ್ರಿಂದ ಇಟ್ ವಿಲ್ ಅಂಡರ್ಗೋ ರಿಫ್ರ್ಯಾಕ್ಷನ್. ಆ್ಯಂಡ್ ಅಗೇನ್ ವಿ ವಿಲ್ ಡ್ರಾ ನಾರ್ಮಲ್ ಡ್ರಾ ಮಾಡಿದಾಗ ಈಗ ಇಟ್ ಈಸ್ ಗೋಯಿಂಗ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಯಾವಾಗ ಲೈಟ್ ರೇ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋಗುತ್ತೆ, ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಅಂದರೆ ಆ್ಯಕ್ಚುಲಿ ಮೀಡಿಯಮ್ ಚೇಂಜ್ ಆಗಿಲ್ಲ ಅಂದರೆ ಹೀಗೆ ಹೋಗಬೇಕಾಗಿತ್ತು, ಬಟ್ ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಸೊ ನಾರ್ಮಲ್ ಹೀಗಿದೆ, ಇಟ್ ವಿಲ್ ಬೆಂಡ್ ಅವೇ, ನಾರ್ಮಲಿಂದ ದೂರ ಈ ಕಡೆ ಹೀಗೆ. ಸೊ ಹೀಗೆ ಬೆಂಡ್ ಆಗುತ್ತೆ. ಹೀಗೆ ಬೆಂಡ್ ಆಗಿದ್ದನ್ನು ನಾವೇನು ಮಾಡೋಣ, ಇವಾಗ ಮತ್ತೆ ಬ್ಯಾಕ್ ಟೆಸ್ಟ್ ಮಾಡೋಣ.
ಸೊ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ರಿಫ್ರಾಕ್ಟೆಡ್ ರೇ, ಸೊ ಒಂದು ರಿಫ್ರಾಕ್ಟೆಡ್ ರೇ ಹೀಗಿತ್ತು, ಇನ್ನೊಂದು ರಿಫ್ರಾಕ್ಟೆಡ್ ರೇ ಈ ಸರ್ಫೇಸಿಂದ ಹೀಗಿತ್ತು, ಎರಡನ್ನೂ ನಾವು ಹಿಂಗೆ ಜಾಯಿನ್ ಮಾಡಿದ್ರೆ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ರಿಫ್ರಾಕ್ಟೆಡ್ ರೇ ಇಸ್ ದಿಸ್. ಸೊ ಇಲ್ಲಿ ನಮಗೆ ಸೆಕೆಂಡ್ ಇಮೇಜ್ ಫಾರ್ಮ್ ಆಗುತ್ತೆ. ಇದನ್ನು ಫಸ್ಟ್ ಇಮೇಜ್ ಅಂದ್ಕೊಳ್ಳೋಣ, ಇದನ್ನು ಸೆಕೆಂಡ್ ಇಮೇಜ್ ಅಂದ್ಕೊಳ್ಳೋಣ. ನಾವು ವಿ ವಾಂಟ್ ಟು ಫೈಂಡ್ ದ ಡಿಸ್ಟೆನ್ಸ್ ಆಫ್ ದಿಸ್ I2. ಸೊ ಎಗೈನ್ ಈ ಫಾರ್ಮುಲಾ ಯೂಸ್ ಮಾಡೋಣ, ವಿಚ್ ಇಸ್ D' is equals to N2/N1 into D. D' is equals N2 ಅಂತಂದರೆ ಈಗ ಎಲ್ಲಿಗೆ ಹೋಗ್ತಾ ಇದೆ ಅಂತ ನೋಡಿ. ಈ ಮೀಡಿಯಮಿಂದ ಈ ಮೀಡಿಯಮ್ಗೆ ಹೋಗ್ತಾ ಇದೆ ಅಂತಂದರೆ N2 1 ಆಗುತ್ತೆ. N1 ಅಂತಂದರೆ ಎಲ್ಲಿಂದ ಹೋಗ್ತಿರೋದು, ಸೊ 3/2 ಇಂದ ಹೋಗ್ತಿರೋದು, ವಿಲ್ ರೈಟ್ 3/2 ಇಂಟು D ಅಂತಂದರೆ ಈ ರಿಫ್ರಾಕ್ಟಿಂಗ್ ಸರ್ಫೇಸ್ಗೆ ಈ ಇಮೇಜ್ನ ಡಿಸ್ಟೆನ್ಸ್. ಬಿಕಾಸ್ ಈ ಡಿಸ್ಟೆನ್ಸ್, ಈ ಇಮೇಜ್ ನೋಡಿ, ಈ ಇಮೇಜ್ ತಾನೇ ಇಟ್ ವಾಸ್ ಇಂಟರ್ಸೆಕ್ಟಿಂಗ್. ಈ ರಿಫ್ರಾಕ್ಟಿಂಗ್ ಸರ್ಫೇಸ್ಗೆ ನಮಗೆ ಇನ್ಸಿಡೆಂಟ್ ಆಗಿದ್ದು ಈ ರೇ, ಕರೆಕ್ಟ್? ಈ ರೇ ತಾನೇ ಇನ್ಸಿಡೆಂಟ್ ಆಗಿದ್ದು ನಮಗೆ. ಸೊ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್ ಈಸ್ ಕಾಲ್ಡ್ ಆ್ಯಸ್ ಇಮೇಜ್. ಸೊ ಇದರಿಂದ ಯಾವ ರಿಫ್ರಾಕ್ಷನ್ ಆಗಿ ಇಮೇಜ್ ಫಾರ್ಮ್ ಆಗಿತ್ತೋ ಆ ಇಮೇಜು ಇಟ್ ವಿಲ್ ಫಾರ್ಮ್ ಆ್ಯಸ್ ಅನ್ ಆಬ್ಜೆಕ್ಟ್ ಫಾರ್ ದಿಸ್ ಇಮೇಜ್. ಸೊ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್, ಸೊ ಇದೊಂದು ಇನ್ಸಿಡೆಂಟ್ ರೇ ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ರೇ. ಸೊ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇಸ್ ಈಸ್ ನಥಿಂಗ್ ಬಟ್ ಆಬ್ಜೆಕ್ಟ್ ಫಾರ್ ಅಸ್. ಸೊ ಇದು ಆಬ್ಜೆಕ್ಟ್ ಆ್ಯಂಡ್ ಇದರ ಡಿಸ್ಟೆನ್ಸ್ ಇಲ್ಲಿಂದ ನಮ್ಗೆ ಇಲ್ಲಿಗೆ ಆಲ್ರೆಡಿ 6 ಅಂತ ಗೊತ್ತು. ಸೊ 6 + 3/2 x. ಸೊ D ವಿಲ್ ಬಿ 6 + 3/2 ಇಂಟು x. ಸೊ D' is equals to, ಇದು ಮೇಲ್ಗಡೆ ಹೋಗುತ್ತೆ, 2/3 ಇಂಟು 6 + 3/2 ಇಂಟು x. ಸೊ D' is equals to, ಸೊ 3 1s 3 2s 2 2s 4 ಆಗುತ್ತೆ, 2 2 ಕ್ಯಾನ್ಸಲ್ ಆಗುತ್ತೆ, 3 3 ಕ್ಯಾನ್ಸಲ್ ಆಗುತ್ತೆ. D' is 4 + x. ಸೊ ಈ ಇಮೇಜ್ನ ಡಿಸ್ಟೆನ್ಸು ಇಲ್ಲಿಂದ ಇಟ್ ಈಸ್ 4 + x. ಸೊ ಈ ರಿಫ್ರಾಕ್ಟೆಡ್ ರೇ ಈಗ ಇಲ್ಲೋಗಿ ಇಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಆ್ಯಂಡ್ ಈ ಪಾಯಿಂಟಿಗೆ ರಿಫ್ರಾಕ್ಟ್ ಆದಮೇಲೆ ವಿ ನೋ ದ್ಯಾಟ್ ಯಾವುದೇ ರಿಫ್ರಾಕ್ಟಿಂಗ್ ಸರ್ಫೇಸ್ ಕರ್ಡ್ ಸರ್ಫೇಸ್ ಇತ್ತು ಅಂತಂದರೆ ದ ನಾರ್ಮಲ್ ಈಸ್ ಆಲ್ವೇಸ್ ಡ್ರಾನ್ ಫ್ರಮ್ ದ ಸೆಂಟರ್ ಆಫ್ ಕರ್ವೇಚರ್. ಸೊ ಸೆಂಟರ್ ಆಫ್ ಕರ್ವೇಚರಿಂದ ನಾವು ನಾರ್ಮಲ್ ಡ್ರಾ ಮಾಡ್ತೀವಿ. ಸೆಂಟರ್ ಆಫ್ ಕರ್ವೇಚರಿಂದ ನಾರ್ಮಲ್ ಡ್ರಾ ಮಾಡಿದಾಗ ಮಿರರ್ ಇಟ್ ವಿಲ್ ರಿಫ್ಲೆಕ್ಟ್ ಮಾಡುತ್ತೆ. ರಿಫ್ಲೆಕ್ಟ್ ಮಾಡಿದ್ದು ರಿಫ್ಲೆಕ್ಟ್ ಮಾಡಿದ ರೇ ಹೀಗೆ ಹೋಗುತ್ತೆ, ಆ್ಯಂಡ್ ಈ ರಿಫ್ಲೆಕ್ಟೆಡ್ ರೇ ಹೀಗೆ ಹೋಗುತ್ತೆ, ಆ್ಯಂಡ್ ಇನ್ನೊಂದು ರಿಫ್ಲೆಕ್ಟೆಡ್ ರೇ ಇದಕ್ಕೆ ಹೋಗಿ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗಿ ಈ ಕಡೆ ಬಂದಿತ್ತು. ಸೊ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ರಿಫ್ಲೆಕ್ಟೆಡ್ ರೇ ಈಸ್ ನಥಿಂಗ್ ಬಟ್ ಅವರ್ ಇಮೇಜ್. ಇದು ನಮ್ಮ ಫೈನಲ್ ಇಮೇಜ್. ಆ್ಯಂಡ್ ನೋಡಿ, ಇದೊಂದು ಇನ್ಸಿಡೆಂಟ್ ರೇ, ಇದಕ್ಕೆ ಇನ್ಸಿಡೆಂಟ್ ರೇ, ನೋಡಿ ಇದೊಂದು ಇನ್ಸಿಡೆಂಟ್ ರೇ ಆ್ಯಂಡ್ ಇದೊಂದು ಇನ್ಸಿಡೆಂಟ್ ರೇ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ನೋಡಿ, ಈ ರೇ ಇದನ್ನು ಫಾಲೋ ಮಾಡಿದ್ರೆ ಇಲ್ಲಿಗೆ ತಾನೇ ಬರೋದು. ಅಂದರೆ ನೋಡಿ, ಇದರಿಂದ ಫಾರ್ಮ್ ಆಗಿರುವಂಥ ಇಮೇಜು ಈ ಮಿರರ್ಗೆ ಇಟ್ ವಿಲ್ ಆ್ಯಕ್ಟ್ ಲೈಕ್ ಆಬ್ಜೆಕ್ಟ್. ಸೊ ಇದು ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಆ್ಯಂಡ್ ಇದು ನಮ್ಮ ಆಬ್ಜೆಕ್ಟ್ ಡಿಸ್ಟೆನ್ಸ್. ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಗೇನ್ ಇಟ್ ಈಸ್ ಆಲ್ವೇಸ್ ಮೆಷರ್ಡ್ ಫ್ರಮ್ ಪೋಲ್, ಇಲ್ಲಿಂದ U ಅಂತ ಅಂದ್ಕೋಣ. ಓಕೆ, ಸೊ U ಹೇಗಿರಬೇಕು ಹಾಗಾದರೆ ಸಚ್ ದಟ್ ನಮಗೆ ಫೈನಲ್ ಇಮೇಜು ಅಟ್ ದಿಸ್ ಪಾಯಿಂಟ್ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾವು ಮಿರರ್ ಫಾರ್ಮುಲಾ ಅಪ್ಲೈ ಮಾಡೋಣ, ಬೇಸಿಕ್ ಒನ್, ವಿಚ್ ಇಸ್ 1/f ಈಸ್ ಈಕ್ವಲ್ಸ್ ಟು 1/v + 1/u. ಆ್ಯಂಡ್ ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ, ನಮಗೆ ಗೊತ್ತಿರೋ ಹಾಗೆ, ವಿತ್ ಸೈನ್ ಯೂಸ್ ಮಾಡೋಣ. ಫೋಕಲ್ ಲೆಂತ್ ಆಫ್ ಅ ಕಾನ್ವೆಕ್ಸ್ ಮಿರರ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಫೋಕಲ್ ಲೆಂತ್ 20 ಕೊಟ್ಟಿದ್ದಾರೆ, 1/20 ಇಟ್ಕೊಳ್ಳೋಣ. 1/v ನೋಡಿ, ಪೋಲಿಂದ ಈ ಡೈರೆಕ್ಷನಲ್ಲಿ, ಇನ್ಸಿಡೆಂಟ್ ರೇನು ಇದೇ ಡೈರೆಕ್ಷನ್ ಇದೆ, ಪೋಲಿಂದ ಇದೇ ಡೈರೆಕ್ಷನು. ಸೊ ಯಾವಾಗ ಇನ್ಸಿಡೆಂಟ್ ರೇ ಡೈರೆಕ್ಷನಲ್ಲಿ ಯಾವುದೋ ಒಂದು ಮೆಷರ್ಮೆಂಟ್ನ ಮಾಡಬೇಕು ಅಂತಂದರೆ, ಸೊ ನಾವು ಪೋಲಿಂದನೂ ಇದೇ ಡೈರೆಕ್ಷನ್ ಹೋಗಬೇಕು, ಇನ್ಸಿಡೆಂಟ್ ರೇನು ಇದೇ ಡೈರೆಕ್ಷನ್ ಇದೆ. ಸೊ ಅದರಿಂದ ನಾವು ವಿನ ಪಾಸಿಟಿವ್ ಅಂತಲೇ ತೊಗೊತೀವಿ, ವಿಚ್ ಇಸ್ 10 + 1/u. ಸೊ 1/20 - 1/10 ಈಸ್ ಈಕ್ವಲ್ಸ್ ಟು 1/u. ಸೊ ಅಲ್ಲಿಗೆ 1/u ಈಸ್ ಈಕ್ವಲ್ಸ್ ಟು -1/20. ಸೊ ಅಲ್ಲಿಗೆ u ಈಸ್ ಈಕ್ವಲ್ಸ್ ಟು -20 ಸೆಂಟಿಮೀಟರ್ಸ್. ಅಂದರೆ ಅರ್ಥ u ಅಂತಂದರೆ ಇಟ್ ಹ್ಯಾಸ್ ಟು ಬಿ ಮೆಷರ್ಡ್ ಫ್ರಮ್ ಪೋಲಿಂದ ನಾವು ಈ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಅರ್ಥ. ಇನ್ಸಿಡೆಂಟ್ ರೇ ಹೀಗಿದೆ, ನಾವು ಪೋಲಿಂದ ಈ ಡೈರೆಕ್ಷನಲ್ಲಿ ಹೋಗಬೇಕು. ಆ್ಯಂಡ್
ನಮಗೆ ಬಂದಿರೋಂಥ ವ್ಯಾಲ್ಯೂ 20 ಆಗಿರೋದ್ರಿಂದ ಇಲ್ಲಿಂದ 20 ಅಂದರೆ ಇಲ್ಲಿಂದ ನಾವು ಈ ಡಿಸ್ಟೆನ್ಸು ಎಷ್ಟು ಬಂತು ನಮಗೆ 20 ಸೆಂಟಿಮೀಟರ್ಸ್ ಬಂತು. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ 20 ಸೆಂಟಿಮೀಟರ್ಸ್ ಆಯಿತು. ಅವ್ರು ನಮಗೆ ಕೇಳಿರೋದು ಆಬ್ಜೆಕ್ಟಿಂದ ಪೋಲ್ಗೆ ಎಷ್ಟು ಡಿಸ್ಟೆನ್ಸು, ಅಂದರೆ ಓ ಇಂದ ಪಿ ವರೆಗೂ ಎಷ್ಟು ಡಿಸ್ಟೆನ್ಸು ಅಂತ. ಸೊ ನಮಗೆ ಈ ಡಿಸ್ಟೆನ್ಸ್ ಗೊತ್ತಾಗಿದೆ, ಈ ಪೋಲಿಂದ ಈ ಪಾಯಿಂಟಿಗೆ 20 ಅಂತ ಗೊತ್ತಾಗಿದೆ. ನಮಗೇನಾದ್ರು ಈ ಡಿಸ್ಟೆನ್ಸ್ ಗೊತ್ತಾದರೆ ನಮಗೆ ಯೂಸ್ ಆಗುತ್ತೆ. ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅದನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಆಬ್ಜೆಕ್ಟಿಂದ ಇಲ್ಲಿಗೆ ನೋಡಿ, ಇದು ಆಬ್ಜೆಕ್ಟಿಂದ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ 6 ಇದೆ. ಸೊ ದಟ್ ಮೀನ್ಸ್ ಈ ಡಿಸ್ಟೆನ್ಸು ವಿಚ್ ಇಸ್ ಈ ಡಿಸ್ಟೆನ್ಸು ನಮಗೆ ಇಲ್ಲಿಂದ ಇಲ್ಲಿಗೆ ಎಕ್ಸ್, ಇಲ್ಲಿಂದ ಇಲ್ಲಿಗೆ 6. ಸೊ ಇಟ್ ಈಸ್ 6 + x. ಸೊ ಇದಲ್ವ ಬೇಕಾಗಿರೋ ನಮಗೆ, ಇದನ್ನು ಹೇಗಾರು ಮಾಡಿ ಮೈನಸ್ ಮಾಡಿದ್ರೆ ಆಗುತ್ತೆ. ಆ್ಯಂಡ್ ಈ ಡಿಸ್ಟೆನ್ಸ್ ನೋಡಿ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ವಿಚ್ ಇಸ್ 4 + x. ಇಲ್ಲಿಂದ ಇಲ್ಲಿಗೆ 4 + x. ಸೊ ಇಲ್ಲಿಂದ ಇಲ್ಲಿಗೆ 4 + x. ಹಾಗಾದರೆ ಈ ಡಿಸ್ಟೆನ್ಸ್ ಗೊತ್ತಾಗುತ್ತೆ ನಮಗೆ, ವಿಚ್ ಈಸ್ 6 + x - 4 + x. So 6 + x - 4 - x plus x minus x cancel. 6 - 4 is 2 centimeters. So ಇಲ್ಲಿಂದ ಇಲ್ಲಿಗೆ 2 centimeters. ಸೊ ಇಲ್ಲಿಂದ ಇಲ್ಲಿಗೆ 2 centimeters ಆಯಿತು, ಇಲ್ಲಿಂದ ಇಲ್ಲಿಗೆ 20 centimeters ಆಯಿತು. ಸೊ ದ ಟೋಟಲ್ ಡಿಸ್ಟೆನ್ಸ್ OP is equals to 2 + 20 centimeters, which is equals to 22 centimeters ಆಗಿರಬೇಕು.